ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಗಿರೀಶ್. ಸ್ನೇಹಿತರೆ, ಚಿತ್ರದುರ್ಗದ ಮುರುಘಾ ಶ್ರೀ ಮಠದ ಮಠಾಧೀಶರಾದಂತಹ ಶಿವಮೂರ್ತಿ ಸ್ವಾಮೀಜಿಗಳು ಅಂದು ತಮ್ಮ ಪ್ರೌಢಶಾಲಾ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಬಂಧನ ಮಾಡಲಾಗಿತ್ತು. ನಂತರ ಇತ್ತೀಚೆಗೆ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆದ್ರು. ಅವರು ಬಿಡುಗಡೆ ಆದಂತ ಸಂದರ್ಭದಲ್ಲಿ ನೇರವಾಗಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಬರ್ತಾರೆ. ಅವರು ಬರುವಂತ ಸಂದರ್ಭದಲ್ಲಿ ಅವರಿಗೆ ಹಾರ ತುರಾಯಿ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇಂಥ ಸ್ವಾಮೀಜಿಗಳ ನಡೆಯನ್ನ ಒಪ್ಕೊಳ್ಳುವಂತವ್ರು ಇನ್ನೂ ಇದ್ದಾರಾ ಅನ್ನುವಂಥದ್ದು. ಇಂಥ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಹುಲಿಯೂರು ದುರ್ಗದ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಪೀಠಾಧಿಪತಿಗಳಾದಂತಹ ಬಾಲ ಮಂಜುನಾಥರವರನ್ನು ಕೂಡ ಲೈಂಗಿಕ ದೌರ್ಜನ್ಯದ ಸಂಬಂಧಪಟ್ಟಂತೆ ಫೋಕ್ಸೋ ಕಾಯ್ದೆ ಅಡಿ ಬಂಧನ ಮಾಡಲಾಗಿದೆ. ಆ ಬಂಧನದ ವಿಷಯ ಅನೇಕ ಮಾಧ್ಯಮಗಳಲ್ಲೂ ಕೂಡ ಬಿತ್ತರಾಗಿತ್ತು. ಅಲ್ಲಿ ಒಂದಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ರು. ಆ ಕಮೆಂಟ್ ಏನಂತ ಹೇಳಿದ್ರೆ, ಇದು ಫೋರ್ಸ್ಫುಲಿ ಅಲ್ಲ ಅನ್ನುವಂತಹ ಕಮೆಂಟ್ಗಳು, ನೂರಾರು ಕಮೆಂಟ್ಗಳಿತ್ತು. ಹಾಗಾದ್ರೆ ಇಂಥ ಪ್ರಕರಣದಲ್ಲಿ ಸಿಗಾಕೊಂಡಿರುವಂತಹ ಆಧ್ಯಾತ್ಮಿಕ ಕ್ಷೇತ್ರದ ಸ್ವಾಮೀಜಿಗಳನ್ನ ಸಮಾಜ ಗೌರವಿಸ್ಬೇಕಾ, ಅಥವಾ ಅಂತವರಿಗೆ ಸಪೋರ್ಟ್ ಮಾಡುವ ಮೂಲಕ ಇಂತಹ ದೌರ್ಜನ್ಯಕ್ಕೆ ಒಳಗಾದಂತಹ ಅಪ್ರಾಪ್ತರು, ಮಹಿಳೆಯರು, ಅವರ ಬಗ್ಗೆ ಧ್ವನಿ ಎತ್ತುವಂತವ್ರು ಯಾರು? ಅನೇಕ ಸ್ವಾಮೀಜಿಗಳು ಇಂದು ಕೂಡ ನಿಮ್ಗೆ ಮಠಗಳಲ್ಲಿ ಸಿಗಲ್ಲ. ಅವರು ವಿಧಾನಸೌಧದಲ್ಲಿ, ಜಾತಿ ಸಭೆಗಳಲ್ಲಿ, ಜಾತಿ ಸಮಾವೇಶಗಳಲ್ಲಿ, ಮಂತ್ರಿಗಳ ನಿವಾಸದಲ್ಲಿ ಅವ್ರು ನಿಮ್ಗೆ ಸಿಗ್ತಾರೆ. ಸ್ನೇಹಿತರೆ, ಇಂತಹ ಸ್ವಾಮೀಜಿಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಜನರಿಗೆ, ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾದಂಥವರು ರಾಜಕೀಯವನ್ನ ಮಾಡಿಕೊಂಡು ಜಾತಿ ಕಾರಣಕ್ಕೋಸ್ಕರ ಜಾತಿ ನಾಯಕರ ಬೆಂಬಲಕ್ಕೆ ನಿಂತ್ಕೊಳ್ಳುವಂತ ಸ್ವಾಮೀಜಿಗಳು ಹೇಗೆ ಜನಸಾಮಾನ್ಯರಿಗೆ ಇವರು ಮಾರ್ಗದರ್ಶನ ನೀಡ್ತಾರೆ? ಅನೇಕ ಸ್ವಾಮೀಜಿಗಳು ನಿಜಕ್ಕೂ ಆ ಮಠಗಳಿಗೆ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಸಮುದಾಯದ ಭಕ್ತರು ಬರ್ತಾರೆ. ಆದರೆ ಇಂಥ ಸ್ವಾಮೀಜಿಗಳು ಕೇವಲ ಒಂದು ಜಾತಿಗೆ, ಒಂದು ಸಮಾಜಕ್ಕೆ ಸೀಮಿತಗೊಳ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕ ಕ್ಷೇತ್ರದ ಮೇಲೆ ಜನರು ನಂಬಿಕೆಯನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಜೊತೆಗೆ ಇಂಥ ಪ್ರಕರಣಗಳು ಒಬ್ಬರಾದ ಮೇಲೆ ಒಬ್ಬರು ಇಂಥ ಪ್ರಕರಣದಲ್ಲಿ ಸಿಗಾಕೊಳ್ತಿರೋದ್ರಿಂದ, ಇಂಥ ಪ್ರಕರಣದಲ್ಲಿ ತೊಡಗಿರೋದ್ರಿಂದ ಇವರು ನಿಜಕ್ಕೂ ಸಮಾಜದ ಒಳಿತಿಗೆ, ಸಮುದಾಯದ ಒಳಿತಿಗೆ, ಇಡೀ ವ್ಯವಸ್ಥೆಯನ್ನ ಸರಿದಾರಿಗೆ ತಗೊಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತಾ? ಎಷ್ಟೋ ಜನ ತಮಗೆ ತೊಂದರೆ ಆದಾಗ, ತಮಗೆ ದುಃಖ ಆದಾಗ, ನೋವಾದಾಗ ಎಲ್ಲವನ್ನೂ ಕೂಡ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರುವಂತಹ ಪೊಲೀಸ್ ಠಾಣೆಗಳಿಗೆ ಹೋಗಲ್ಲ, ನ್ಯಾಯಾಲಯಗಳಿಗೆ ಹೋಗಲ್ಲ, ನೇರವಾಗಿ ಮಠಗಳಿಗೆ ಬರ್ತಾರೆ. ಮಠದ ಮುಂದೆ ಸ್ವಾಮೀಜಿಗಳ ತಮ್ಮ ದುಃಖ, ನಲಿವು, ನೋವು ಎಲ್ಲವನ್ನೂ ಕೂಡ ಅವರ ಪಾದಕ್ಕೆ ಇಟ್ಟು ಅವರ ಆಶೀರ್ವಾದವನ್ನ ಪಡೆಯುತ್ತಾರೆ. ಹಾಗಾದ್ರೆ ಇಂಥ ಸ್ವಾಮೀಜಿಗಳು ಅಂತ ಮುಗ್ಧ ಭಕ್ತರನ್ನ ವಂಚನೆ ಮಾಡ್ತಿದಾರ? ಇಂತಹ ಸ್ವಾಮೀಜಿಗಳಿಗೆ, ಲಕ್ಷಾಂತರ ಅಭಿಮಾನಿಗಳಿಗೆ ಇವರು ನಿಜಕ್ಕೂ ಮಾರ್ಗದರ್ಶಕರಾಗಿರ್ತಾರ? ವೇದಿಕೆ ಮೇಲೆ ಭಾವೋದ್ವೇಗದ ಭಾಷಣಗಳನ್ನ ಮಾಡುವಂತ ಸ್ವಾಮೀಜಿಗಳು, ಕಣ್ಣೀರನ್ನ ಹಾಕುವಂತ ಸ್ವಾಮೀಜಿಗಳು, ಇವರ ಮಾತುಗಳಿಗೆ ಮರಳಾಗುವಂತ ಲಕ್ಷಾಂತರ ಭಕ್ತರಿಗೆ ಯಾವ ರೀತಿಯ ವಂಚನೆ ಮಾಡ್ತಿದ್ದಾರೆ? ಈ ಎಲ್ಲದರ ಬಗ್ಗೆ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲ ಸ್ವಾಮೀಜಿಗಳನ್ನ ನಂಬಲಿಕ್ಕೆ ಇವತ್ತು ಇಡೀ ಸಮಾಜ ಒಂದು ರೀತಿಯ ಅನುಮಾನದಿಂದ ನೋಡುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವರಿಗೆ ಯಾರು ಮಾರ್ಗದರ್ಶಕರಾಗಬೇಕು? ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಮಾರ್ಗದರ್ಶಕರಾಗಬೇಕಾ? ಇಡೀ ವ್ಯವಸ್ಥೆಗೆ ವಂಚನೆ ಮಾಡಿ ಹಲವಾರು ಪ್ರಕರಣಗಳಲ್ಲಿ ತಗಲಾಕೊಂಡಂತಹ ನಿತ್ಯಾನಂದ ಸ್ವಾಮೀಜಿ ಅಂತವರು ಇವರಿಗೆ ಮಾರ್ಗದರ್ಶಕರಾಗಬೇಕಾ? ಯಾಕಂದ್ರೆ ಬಾಲ ಮಂಜುನಾಥ ಸ್ವಾಮೀಜಿಗಳು ಅವರ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಅನ್ನುವಂಥ ಪುಸ್ತಕವನ್ನ ಅವರ ಹತ್ರ ಇತ್ತು. ಅವರು ಅನೇಕ ವೆಬಿನಾರ್ಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರ ಆಗ್ತಿದೆ.
ಹಾಗಾದ್ರೆ ಇವರು ಯಾರನ್ನ ಫಾಲೋ ಮಾಡ್ತಿದ್ದಾರೆ? ಇವರಿಂದ ಏನನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಸಮಾಜ? ಇವರು ರಾಜಕೀಯ ಮಾಡ್ಲಿಕ್ಕೆ ಮಠಾಧಿಪತಿಗಳಾಗಿದ್ದಾರಾ? ಅದ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ, ಸಮಾಜದ ದುಃಖ ದುಮಾನಗಳನ್ನ ಹೋಗ್ಲಾಡ್ಸಿಕ್ಕೆ ಇವರಿದ್ದಾರಾ? ಯಾರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಗೆ ಆಧ್ಯಾತ್ಮಿಕ ಕ್ಷೇತ್ರ ಬಂದು ನಿಂತಿದೆ. ಇಂಥ ಸ್ವಾಮೀಜಿಗಳ ಬಗ್ಗೆ ಕಾಷಾಯವನ್ನ ತೊಟ್ಟು ಜನರಿಗೆ ವಂಚನೆ ಮಾಡ್ತಾ ಇರುವಂತಹ ಸ್ವಾಮೀಜಿಗಳು ಒಂದು ಕಡೆ ಆದ್ರೆ, ಸಮ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ, ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕ ಸ್ವಾಮೀಜಿಗಳು ಕೂಡ ಇದ್ದಾರೆ. ಅಂತವ್ರಿಗೆ ಇಂಥ ಸ್ವಾಮೀಜಿಗಳಿಂದ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ.